ಹೇ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು ಅಂತ ತುಸು ಜಂಬ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ಹೇಳ್ತಾ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈ ವರ್ಷ ಎಲ್ಲ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ರಿಗೂ ಈ ಇಯರ್ ಸಕ್ಸಸ್ನ ನೀಡಲಿ. ಸ್ಪೆಷಲಿ 2024 ಬಗ್ಗೆ ಮಾತಾಡೋದಾದರೆ ನನಗೆ ಚೆನ್ನಾಗಿರಲಿಲ್ಲ. ಒಂದೇ ಒಂದು ಒಳ್ಳೆ ಕೆಲಸ ಅಂದರೆ ಒಂದು ಫೋನ್ ತೊಗೊಂಡಿರೋದು, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ನನಗೆ ಸ್ಪೆಸಿಫೈ ಆಗಿ 2024 ಇಷ್ಟ ಇಲ್ಲ ಆ್ಯಂಡ್ ಥ್ಯಾಂಕ್ ಯು ಹೇಳೋದಕ್ಕೂ ಇಷ್ಟ ಇಲ್ಲ, ಗುಡ್ ಬೈ ಹೇಳೋದಕ್ಕೂ ಇಷ್ಟ ಇಲ್ಲ. ಆ ಥರ ಒಂದು ಫೀಲಲ್ಲಿ ನಾನಿದ್ದೀನಿ. ಸೊ ಎಸ್ 2025ನ ತುಂಬ ಹಾರ್ಟ್ಫುಲ್ಲಾಗಿ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಎಸ್ ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಏನು ಅಂದರೆ ನ್ಯೂ ಇಯರ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗ್ತಿದ್ದೀವಿ. ಸೊ ಅಡುಗೆ ಮಾಡ್ತಿದ್ದೀವಿ, ಮಜಾ ಮಾಡ್ತಿದ್ದೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡುವ ಬನ್ನಿ. ನಮ್ಮ ಮಮ್ಮಿ ಆಲ್ರೆಡಿ ಪ್ರಿಪೇರ್ ಮಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ. ಡೋಂಟ್ ಮೈಂಡ್ ಇಟ್. ಎಷ್ಟು ಅಂತ ನಾನು ಹೇಳಿ ಕಿರ್ಚಬೇಡಿ ಅಂತ ಅವ್ರು ಕೇಳಲ್ಲ, ನಾನು ಬಿಡಲ್ಲ. ಸೊ ಸ್ವಲ್ಪ ವ್ಲಾಗ್ನ ನಾನು ಜಾಸ್ತಿ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್ ಆ್ಯಂಡ್ ಇನ್ನೂ ಒಂದು ಬೇಜಾರು ವಿಷಯ, ಯಾಕೋ ನನ್ನ ಮೂಡೇ ಸರಿ ಇಲ್ಲ. ಆಲ್ಮೋಸ್ಟ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು 6:30 ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ಯಾಕೋ ಮೂಡೇ ಸರಿ ಇಲ್ಲ. ವೈ ಐ ಡೋಂಟ್ ನೋ. ಬಟ್ ಓಕೆ, ಐ ಡೂ ಸ್ಟ್ರಾಂಗ್. ಕೆಲವೊಂದು ಬೇಡದೇ ಇರೋ ಟೈಮ್ಸಲ್ಲಿ ಬೇಡದೇ ಇರೋ ಯೋಚನೆಗಳು ಯಾಕೆ ಬರುತ್ತೆ ಆ್ಯಂಡ್ ನನ್ನ ಮೈಂಡಲ್ಲಿ ಏನು ಯೋಚನೆನೇ ಇಲ್ಲ. ಬಟ್ ಯಾಕೆ? ಓಕೆ ಗೈಸ್, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹಾರ್ಟ್ಫುಲ್ಲಿಯಾಗಿ ವೆಲ್ಕಮ್ ಮಾಡೋಣ 2025ನ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್. ನಂಬಲಿವಿ ನೋಡಿ. ಅವಳಿಗೇನು ಗೈಸ್ 2024 ಬಂದ್ರೇನು, 25 ಬಂದ್ರೇನು, ಅವಳು ಕೆಲಸ ತಿನ್ನೋದು ಮಲ್ಗೋದು ಅಷ್ಟೆ. ಓಕೆ ಗೈಸ್, ಬನ್ನಿ ಸ್ಟಾರ್ಟ್ ಮಾಡುವ. ಆ್ಯಂಡ್ ಮೈ ಔಟ್ಫಿಟ್ ಟುಡೇ ಈಸ್ ಸಿಂಪಲ್ ಬಿಕಾಸ್ ಮನೇಲೇ ಇರೋದ್ರಿಂದ ನಾರ್ಮಲ್ ಆಗಿ ಇದ್ದೀನಿ. ಇದೊಂದು ಮಾತ್ರ ನಾನು ಬಿಡೋದಿಲ್ಲ. ವಾಟ್ ಮಾ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಯ್ ಮಾಡಮ್ಮ. ಹಾಯ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಅಡ್ವಾನ್ಸ್ ಸಮಥಿಂಗ್ ಲೈಕ್ ವಾಟ್ ಮಟನ್ ಇದೆ. ಇಟ್ಸ್ ಯುವರ್ ಮೆನ್ಯೂ. ಮಟನ್ ಬಿರಿಯಾನಿ, ಚಿಕನ್ ಗ್ರೇವಿ, ಅಷ್ಟೇ. ಹಾಂ, ಸಿ ಗೈಸ್, ಐ ಆಮ್ ಮೇಕಿಂಗ್ ವಾಟ್ ಮಟನ್ ಬಿರಿಯಾನಿ. ಸಾರಿ, ನಾನಲ್ಲ, ನಮ್ಮ ಮಮ್ಮಿ ಮಾಡಿರೋದು. ನಾನು ಕಲಿಸ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಚಿಚ್ಚಿ, ಇದರಲ್ಲಿ ಮಟನ್ ರೆಡಿ ಆಗ್ತಾ ಇದೆ. ಓಕೆ ಗೈಸ್, ತಿನ್ನಬೇಕಾದ್ರೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಓಕೆ ಗೈಸ್, ನಾವಿವಾಗ ಟೇಸ್ಟ್ ಮಾಡುವ ಬನ್ನಿ ಹೆಂಗಿದೆ ಅಂತ. ಸಿ ಬಿರಿಯಾನಿ ಇಸ್ ರೆಡಿ. ಇವಾಗ ನಾವು ಟೇಸ್ಟ್ ಮಾಡುವ ಬನ್ನಿ. ಟೇಸ್ಟ್ಗೆ ಅಂತ ಇಷ್ಟಲ್ಲಿ ಸಾಕು ಗೈಸ್. ಅದರಲ್ಲಿ 1-2 ಸ್ಪೂನ್ ಎಲ್ರಿಗೂ ತಿನ್ನಿಸ್ಬಿಡ್ತೀನಿ ನಾನು. ಮಟನ್ ಬಿರಿಯಾನಿ ಸೊ ಎಷ್ಟು ಕಷ್ಟಪಟ್ಟು ಮಾಡಿದ್ದೀರಾ ಪಲ್ಲವಿ ಅವರೇ. ಏನು ಅನ್ನಿಸ್ತಿದೆ ಇದನ್ನ ನೋಡಿ? ಇವಾಗಲೇ ತಿಂಡಿ ಹಾಕೋಬೇಕು ಅನಿಸ್ತಾ ಇದೆ. ಎಷ್ಟೊತ್ತಿಗೆ ಬಂದಿರೋದು? ನ್ಯೂ ಇಯರಿಗೆ ಎಷ್ಟೊತ್ತಿಗೆ ಬಂದಿದ್ದಾರೆ ಅವರು? ನಮ್ಮ ಮಮ್ಮಿ ಮಾಡಿರೋದು. ಸಾರಿ, ಏನು ಮಾಡೋದು? ಸಾರಿ, ನೀನು ಅಕ್ಸೆಪ್ಟ್ ಮಾಡ್ತೀಯಾ? ಇಲ್ಲ ಅನ್ನು. ಯಾಕಮ್ಮ? ಬಿಸಿ ಹೂಬು ಅಳು ಬಾಯ್. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹ್ಯಾಪಿ ನ್ಯೂ ಇಯರ್. ನಿಮಗೂ ಹ್ಯಾಪಿ ನ್ಯೂ ಇಯರ್. ಹಾಂ, ಹ್ಯಾಪಿ ನ್ಯೂ ಇಯರ್. ಹೇ ಗೈಸ್, ನೋಡಿ ಏನು? ಹೇ ಗುರು. ವೆಲ್ಕಮ್ ಬ್ಯಾಕ್ ಡೈಲಿ ಗುರು. ಸಿ ಗೈಸ್, ಅವನು ನೆನ್ನೆ ನನ್ನ ಹತ್ರ ಬಂದು ಹೇಳ್ತಿದ್ದ, ಇದನ್ನ ಯಾರೂ ಕಾಪಿ ಮಾಡಿಲ್ಲ. ಏ ಗುರು, ವೆಲ್ಕಮ್ ಬ್ಯಾಕ್ ಟು ಡೈಲಿ ಗುರು. ನೋಡಿ, ನಿಂದೆಲ್ಲ ಕಾಪಿ ಮಾಡಿದ್ದಾರೆ, ನೀನು ಕಾಪಿ ಮಾಡಿದ್ಯಾ ಅಂತ ಹೇಳ್ತಿದ್ದ. ಕಾಪಿ ಮಾಡೋದಕ್ಕೆ ನಾನು ನಾರ್ಮಲ್ ಆಗಿ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಅಷ್ಟೇ. ಹಾಯ್ ಗುರು ಅಷ್ಟೇ. ಈ ರೈಮಿಂಗ್ ವರ್ಡ್ಸ್ ಚೆನ್ನಾಗಿದೆ ಗೈಸ್. ಒಂದು ಹೇ ಗುರು ವೆಲ್ಕಮ್ ಬ್ಯಾಕ್ ಟು ಡೈಲಿ. ಓಕೆ, ಹಾಯ್ ಗುರು.
ಆಯಿತು ಆಯಿತು ಹಾಂ ಓಕೆ ಓಕೆ ಏನು ಸೆಲೆಬ್ರೇಷನ್ ಮಾಡೋಕ್ಕೆ ನನ್ನ ತಮ್ಮ ಬಂದಿರೋದು? ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ ಬಂದಿದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗೈತೆ? ಚಾರ್ಜಿಂಗೇ ಇಲ್ಲ. ನೋಡಿ ಐತೆ 8:30 ಆಗಿದೆ ಗೈಸ್. ಈಗ 9 ಹಾಂ ತುಂಬಾ ಐತೆ. ಮತ್ತೆ ಯಾವಾಗ ಸ್ಟಾರ್ಟ್ ಮಾಡೋದು ನಾವು ಪಾರ್ಟಿ? ನಾವು ಇವಾಗ ಏನು ಗೊತ್ತಾ, 8:30 ಇಂದ 9:30ಗೆ ಊಟ ಮಾಡೋ ಅಷ್ಟರಲ್ಲಿ ಮುಗ್ದೋಗ್ಬಿಡುತ್ತೆ. 9:30ಗೆ ಬಿಗ್ ಬಾಸ್ ಬರುತ್ತೆ 11 ಗಂಟೆವರೆಗೂ ಕಾಲ ಕಳಿಬೋದು ಗೈಸ್. ಅದಾದಮೇಲೆ ಡ್ಯಾನ್ಸು ಮಜಾ. ನೀವು ಬರಲ್ವಾ ನಮ್ಮ ಪಾರ್ಟಿಗೆ? ಹಾಂ ಬನ್ನಿ ಗೈಸ್ ಎಲ್ರು. ಇನ್ನೊಬ್ಬ ಬಂದ, ಹಾಯ್ ಮಾಡಿದನು. ಓಕೆ ಗೈಸ್ ಸಿಗುವ ಊಟ ಮಾಡಬೇಕಾದ್ರೆ. ನೋಡಿ ಗೈಸ್ ಊಟ ಮಾಡಿ ಹೆಂಗೆ ಕೂತ್ಕೊಂಡಿದ್ದಾರೆ ನಮ್ಮ ಮನೇಲಿ ಎಲ್ಲರೂ. ಹಾಂ ವೇಸ್ಟ್ ಫೆಲೋ ಇಲ್ಲೊಬ್ಬ ಕೂತಿದ್ದಾನೆ. ಹಾಯ್ ಮಾಡುದನು ವೇಸ್ಟ್. ಹಾಯ್ ಅಜಯ್. ಹಾಂ ಹೇ ಗುರು, ವೆಲ್ಕಮ್ ಬ್ಯಾಕ್ ಟು ಡೈಲಿ ಗುರು. ಸೆಕೆ ಅಲ್ಲ ಅದು ಶೆಕೆ ಎಲ್ಲ ಸರಿ ಆಗುತ್ತೆ. ಹೇಳು. ಎಣ್ಣೆನು ಸೋಡಾನು ಎಂತ ಒಳ್ಳೆ ಫ್ರೆಂಡ್, ಒಂದೇ ಒಂದು ಬಿಟ್ಟು ಎಂದು ಇರೋದಿಲ್ಲ. ಓಡೋ ಓಡ್ರ ಓಡ್ರ ಓಡ್ರ, ಇದು ಸರ್ಜಾ ಅಡ್ಡ. ಚಿಕ್ಕ ಬುಕ್ ರೈಲು ಬಂದಿದ್ದು. ಆ ಸಾಂಗ್ ಅಲ್ಲ, ಚಿಕ್ಕ ಬುಕ್ ರೈಲು. ಚಿಕ್ಕ ಬುಕ್ ರೈಲು. ಚಿಕ್ಕ ಬುಕ್ಕು ವಿಡಿಯೋ ಮಾಡ್ತಾ ನೆಕ್ಸ್ಟ್ ಹೇಳು ಹಂಗೆ. ಏನು ಚಿಕ್ಕ ಬುಕ್ಕು ಏನು? ಓಕೆ ಗೈಸ್, ಇದಾಗಿತ್ತು ನ್ಯೂ ಇಯರ್ನ ವ್ಲಾಗ್. ಆ್ಯಂಡ್ ನಾವು ಈ ಥರ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಲ್ಮೋಸ್ಟ್ 12:30ವರೆಗೂ ಎದ್ದಿದ್ವಿ. ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ವಿ. ಶರತ್ತಂತೆ ಮಜಾ ಮಾಡಿದ್ವಿ. ಓಕೆ ಬಟ್ ಫೈನ್. ಸೊ ಎಸ್, ಚೆನ್ನಾಗಿ ವೆಲ್ಕಮ್ ಮಾಡಿದ್ದೀನಿ, ಹಾರ್ಟ್ಫುಲ್ಲಾಗಿನೇ ವೆಲ್ಕಮ್ ಮಾಡಿದ್ದೀನಿ. ನೋಡೋಣ ಈ ವರ್ಷ ಹೆಂಗಿರುತ್ತೆ ಅಂತ. ಸೊ ಎಸ್, ನನ್ನ ಮೇನ್ ರೆಸಲ್ಯೂಷನ್ನು ಬಾಡಿನ ಫಿಟ್ಟಾಗಿ ಇಟ್ಕೊಬೇಕು. ದೆನ್ ಅದಾದಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸ್ವಲ್ಪ ಗ್ರೋ ಮಾಡಬೇಕು. ಸೊ ಎಸ್ ದಟ್ಸ್ ಇಟ್. ಅದಾದಮೇಲೆ ನಿಮ್ಮ ನ್ಯೂ ಇಯರ್ ಹೇಗಿತ್ತು, ನಿಮ್ಮ ರೆಸಲ್ಯೂಷನ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಓಕೆ ಬೈ, ಟೇಕ್ ಕೇರ್.